ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಾಗಲಕೋಟೆಯಲ್ಲೂ ಮತದಾನ ಬಿರುಸಾಗಿ ಸಾಗ್ತಾ ಇದೆ. ಬೆಳಗ್ಗೆಯಿಂದಲೇ ಮತಗಟ್ಟೆಗಳತ್ತ ಜನರು ಹರಿದು ಬರ್ತಾ ಇದ್ದಾರೆ. ಸರತಿ ಸಾಲಿನಲ್ಲಿ ನಿಂತು ಮತದಾರರು ವೋಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಸಂಜೆ 6 ಗಂಟೆಯವರೆಗೂ ಕೂಡ ಈ ವೋಟಿಂಗ್ ನಡೆಯಲಿದೆ. ಬೆಳಗ್ಗೆ 7 ಗಂಟೆಗೆ ಆರಂಭವಾದಂತಹ ಮತದಾನ ಪ್ರಕ್ರಿಯೆ ಸಂಜೆ 6 ಗಂಟೆಯವರೆಗೂ ಕೂಡ ನಡೆಯಲಿದೆ. HY ಮೇಟಿ ನಿಧನದ ಹಿನ್ನೆಲೆ ಬೈ ಎಲೆಕ್ಷನ್ ನಡೀತಾ ಇದೆ. ವೀರಣ್ಣ ಚರಂತಿಮಠ ಹಾಗೆ ಉಮೇಶ್ ಮೇಟಿ ಮಧ್ಯೆ ಬಹಳ ಫೈಟ್ ಇದೆ. ಮತಕ್ಷೇತ್ರದಲ್ಲಿ ಒಟ್ಟು 332 ಮತಗಟ್ಟೆಗಳ ಸ್ಥಾಪನೆಯನ್ನ ಮಾಡಲಾಗಿದೆ. ಬಾಗಲಕೋಟೆಯ ಒಟ್ಟು ಮತದಾರರ ಸಂಖ್ಯೆ ಎಷ್ಟು ಅಂತ ನೋಡ್ತಾ ಹೋಗೋದಾದ್ರೆ 2,59,797. ಅದರಲ್ಲಿ ಪುರುಷ ಮತದಾರರು 1,26,999, ಮಹಿಳೆ ಮತದಾರರು 1,32,775, ಇತರೆ 23. ಮತದಾನಕ್ಕೆ ಒಟ್ಟು 1,564 ಸಿಬ್ಬಂದಿಯ ನೇಮಕ ಮಾಡಲಾಗಿದೆ. ಪ್ರತಿ ಮತಗಟ್ಟೆಯಲ್ಲೂ ಕೂಡ ವೆಬ್ಕಾಸ್ಟಿಂಗ್ ವ್ಯವಸ್ಥೆಯನ್ನ ಮಾಡಲಾಗಿದೆ. ಮತಗಟ್ಟೆಗೆ ಒಬ್ಬ ಪ್ರೆಸೆಂಟಿಂಗ್ ಅಧಿಕಾರಿಯನ್ನ ನೇಮಕ ಮಾಡಲಾಗಿದೆ. ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೆಯದಂತೆ ಶಾಂತಿಯುತವಾಗಿ ಮತದಾನ ನಡೆಯೋದಕ್ಕೆ ಬೇಕಾಗಿರುವಂತಹ ಕ್ರಮವನ್ನ ಈಗಾಗಲೇ ಜಿಲ್ಲಾಡಳಿತ ಕೈಗೊಂಡಿದೆ. ಇನ್ನು ದೃಶ್ಯದಲ್ಲಿ ನೀವು ಕೂಡ ಗಮನಿಸ್ತಾ ಇರಬಹುದು ಬಾಗಲಕೋಟೆಯಲ್ಲಿ ಯಾವ ರೀತಿಯಾಗಿ ಮತದಾನ ಸಾಗ್ತಾ ಇದೆ, ಜನರು ಹೇಗೆ ಎಂಟ್ರಿ ಕೊಡ್ತಾ ಇದ್ದಾರೆ ಅಂತ. ಇನ್ನು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ನವನಗರ ಬಾಗಲಕೋಟೆ ಅಲ್ಲಿಯೂ ಕೂಡ ಈಗ ಮತದಾನ ಆಗ್ತಾ ಇದ್ದು, ಇನ್ನು ಸರತಿ ಸಾಲಿನಲ್ಲಿ ಯಾವ ರೀತಿಯಾಗಿ ಮತದಾರ ಪ್ರಭುಗಳು ನಿಂತಿದ್ದಾರೆ ಅನ್ನುವಂಥ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಾ. ಒಬ್ಬೊಬ್ಬರಾಗೆ ತೆರಳಿ ಮತದಾನವನ್ನ ಮಾಡಿ ಹೊರಬರ್ತಾ ಇದ್ದಾರೆ. ಹಾಗೆ ಎರಡನೆಯ ದೃಶ್ಯದಲ್ಲಿಯೂ ಕೂಡ ಕುಟುಂಬ ಸಮೇತ ಮತದಾನವನ್ನ ಮಾಡಿರುವಂತಹ ದೃಶ್ಯವನ್ನು ನೀವು ಗಮನಿಸ್ತಾ ಇರಬಹುದು. ಇದೇ ರೀತಿಯಾಗಿ ಪ್ರತಿ ಮತಗಟ್ಟೆಯಲ್ಲೂ ಕೂಡ ವೆಬ್ಕಾಸ್ಟಿಂಗ್ ಅನ್ನ ಮಾಡಲಾಗಿದೆ. ಬಾಗಲಕೋಟೆ ಅಂತ ಬಂದಾಗ ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಹಾಗೆ ಕಾಂಗ್ರೆಸ್ನ ಅಭ್ಯರ್ಥಿ ಉಮೇಶ್ ಮೇಟಿ ಅಖಾಡದಲ್ಲಿದ್ದಾರೆ. ಕಾಂಗ್ರೆಸ್ ಪಟಾಯ ಅಭ್ಯರ್ಥಿಗಳು ಕೂಡ ಇದ್ದು, ಇನ್ನು ಇದು ಕೂಡ ಒಂದು ರೀತಿ ಜಿದ್ದಾಜಿದ್ದಿನ ಕ್ಷೇತ್ರ. ಸಾಕಷ್ಟು ಫೈಟ್ ನಡೀತಾ ಇದೆ. ಪ್ರಚಾರಗಳೆಲ್ಲವೂ ಕೂಡ ಬಿರುಸಿನಿಂದ ಆಗಿದೆ. ಬಹಿರಂಗ ಸಭೆಗಳಾಯಿತು. ಬಿಜೆಪಿಯಿಂದ ದಿಗ್ಗಜ ನಾಯಕರು ಎಂಟ್ರಿ ಕೊಟ್ಟರು, ಪ್ರಚಾರದ ಅಖಾಡಕ್ಕೆ ಇಳಿದಿದ್ರು. ಹಾಗಾಗಿ ಆ ಪ್ರಚಾರದ ಅಖಾಡ ಕೂಡ ಬಹಳಷ್ಟು ತೀವ್ರವಾದಂತಹ ಸ್ವರೂಪವನ್ನ ಪಡೆದುಕೊಳ್ತು. ಬಿಜೆಪಿ ಅಂತ ಬಂದಾಗ ವಿಪಕ್ಷ ನಾಯಕ ಆರ್ ಅಶೋಕ್, ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಸೇರಿದಂತೆ ಹಲವಾರು ನಾಯಕರು, ದಿಗ್ಗಜ ನಾಯಕರು ಪ್ರಚಾರವನ್ನ ಮಾಡಿದ್ರು. ಇನ್ನು ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಪರವಾಗಿ ಮತಯಾಚನೆಯನ್ನ ಮಾಡುವಂತ ಕೆಲಸ ಆಗಿತ್ತು. ಅದೇ ರೀತಿ ಕಾಂಗ್ರೆಸ್ ಅಂತ ಬಂದಾಗ ಕೂಡ CM ಸಿದ್ದರಾಮಯ್ಯ ಸೇರಿದಂತೆ ಅನೇಕ ನಾಯಕರು ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರುವಂತಹ ಉಮೇಶ್ ಮೇಟಿ ಪರವಾಗಿ ಮತಯಾಚನೆಯನ್ನ ಮಾಡಿದ್ರು. ಜೊತೆಗೆ ನುಡಿದಂತೆ ನಡೆದ ಸರ್ಕಾರ, ಗ್ಯಾರಂಟಿ ಯೋಜನೆಗಳನ್ನ ನಾವು ನಿಮಗೆ ನೀಡಿದ್ದೇವೆ, ಇನ್ನಷ್ಟು ಕೆಲಸಗಳನ್ನ ಮಾಡ್ತೇವೆ ಅನ್ನುವಂತಹ ನಿಟ್ಟಿನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯ ಪರವಾಗಿ ದಿಗ್ಗಜ ನಾಯಕರು ಅಖಾಡಕ್ಕಿಳಿದು ಸ್ವತಃ ಪ್ರಚಾರವನ್ನ ಮಾಡಿದ್ರು.